आप देख रहे हैं MS न्यूज। मैं आपके साथ मोहिउद्दीन इनामदार। आइए आज की खबर पर नजर डालते। ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ಇಂದು ದಿನಾಂಕ 25/11/2024 ಮಹಾತ್ಮ ಗಾಂಧೀಜಿ ವೃತ್ತ ವಿಜಯಪುರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ನೇತೃತ್ವದಲ್ಲಿ ವಿಜಯಪುರ ನಗರದ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದ್ದಾರೆ. ವಿಷಯ ಏನಪ್ಪಾ ಅಂದ್ರ 2024-25ನೇ ಸಾಲಿನಲ್ಲಿ ಈ ಮಂಜಿನಿಂದ ಸಂಪೂರ್ಣ ತೊಗರಿ ಬೆಳೆಗಳು ಹಾಳಾಗಿತ್ತು. 90% ಭಾಗ ಇಂದು ತೊಗರಿ ಇಳುವರಿ ಕುಂಠಿತಗೊಂಡೈತಿ ಮತ್ತು ಈ ತೊಗರಿ ಬೀಜಗಳ ವಿತರಣೆಯಲ್ಲಿ ಕೃಷಿ ಇಲಾಖೆ ಬಹಳಷ್ಟು ಒಂದು ಎಡವಟ್ಟನ ಮಾಡಿದೆ ಅಂತೇಳಿ ಈ ಮೂಲಕ ಹೇಳ್ಬೋದು. ಇದನ್ನು ಕೂಡ ತನಿಖೆ ಆಗ್ಬೇಕು. ಯಾಕಂದ್ರೆ ಬೀಜಗಳಲ್ಲಿ ಒಂದು ಅತಿ ಕಡಿಮೆ ಒಂದು ಇಳುವರಿ ಕೊಡುವಂತ ಬೀಜಗಳನ್ನ ರೈತರಿಗೆ ಪರಿಚಯ ಮಾಡಿಸಿದ್ದು, ಇದರ ತನಿಖೆ ಆಗ್ಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇಂದು ನಾವು ಆಗ್ರಹಿಸ್ತಾ ಇದ್ದೇವೆ. ಹಾಗೂ ಏನಪ್ಪಾ ಅಂದ್ರ ದ್ರಾಕ್ಷಿ ಬೆಳೆ ಕೂಡ 2024-25ನೇ ಸಾಲಿನ ದ್ರಾಕ್ಷಿ ಬೆಳೆ ಮಂಜಿನಿಂದ ಸಂಪೂರ್ಣವಾಗಿ ಕಾಪು ಉದುರೋಗೈತಿ. ಅದನ್ನು ಕೂಡ ಪರಿಹಾರ ಬೇಕಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನೇತೃತ್ವದಲ್ಲಿ ಒಂದು ಆಗ್ರಹನ ಮಾಡ್ತೇವೆ ಸರ್ಕಾರಕ್ಕೆ. ಈಗ ಆದಷ್ಟು ಬೇಗ ತುರ್ತು ಈ ನಮ್ಮ ಮನವಿಗೆ ಸ್ಪಂದಿಸ್ಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡ ಅವರು. ಜೈ ಜವಾನ್. 25 तारीख 11 महीना 2024 ये द्राक्षी और तोर कृषि इलाके वाले खराब देने से सबको नुकसान है। ये सरकार क्या है, हमने क्या भी परिहार करना है इसका, उसके बारे में स्ट्राइक है और आगे नहीं करे तो उग्र होराट करते हैं। इसकी तरफ से है ये हमें कर्नाटक राइट संघ से, हाँ ये यहाँ से गांधी चौक से लेकर DC ऑफिस तक है। बसेश्वर सर्कल, अम्बेडकर सर्कल, DC ऑफिस। हमारी मांग परिहार देना है। हाँ, ज्यादा पीर लाल साहब मुझे और जिल्ला अध्यक्ष ರೈತ ಸಂಘ. ತೊಗರಿ आणि ದ್ರಾಕ್ಷಿ ಅದು ಸಲಾಗ ನಾವು ಮೆರವಣಿಗೆ ತೆಗ್ದೇವ್ರಿ. ಗಾಂಧಿ ಚೌಕದಿಂದ DC ಆಫೀಸ್ ತನ ನಮ್ಗೆ ಪರಿಹಾರ ಕೊಡಿಸ್ಬೇಕು ಸರ್ಕಾರ. ಯಾಕಂದ್ರೆ ದ್ರಾಕ್ಷಿ ಮಂದಿನ ಸಲಾಗ ಎಲ್ಲ ಹಾಳಾಗೈತಿ. ದ್ರಾಕ್ಷಿ ತೊಗರಿ ಎಲ್ಲ ಹಾಳಾಗಿರ್ತೈತಿ. ಏನು ಇದೂ ಇಲ್ಲ. ಅದ್ರ ಸಲಾಗ ನಾವು ಹೋರಾಟ ಮಾಡಿ DC ಅವ್ರಿಗೂ ಮನವಿ ಕೊಡ್ಲಾ ಬಂದೇವು. ಸರ್ಕಾರ ಆದಷ್ಟು ಬೇಗ ಪರಿಹಾರ ಕೊಡಿಸ್ಬೇಕು ರೈತರಿಗೆ. ಮುಂದೆ ಇಲ್ಲಿ ಹೋರಾಟ ಮಾಡ್ತೇವೆ. ನಮ್ಮ ಹೆಸರು ದಸ್ಕಿರ್ ಶಾನೋಲೆ, ರೈತ ಸಂಘ ಅಧ್ಯಕ್ಷ. ಇದನ್ನ ಕೃಷಿ ಇಲಾಖೆ ಮೇಲೆ, ತೋಟಗಾರಿಕೆ ಇಲಾಖೆ ಮೇಲೆ ನಾವು ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇದ್ದಾರೆ, ಮಾನ್ಯ ಪ್ರಧಾನಮಂತ್ರಿಗಳು.